ಹಾಯ್ ಹಲೋ ನಮಸ್ಕಾರ ರೀ ಎಲ್ಲಾರು ಹೆಂಗದಿರಿ ಎಲ್ಲಾರು ಆರಾಮದಿರೇನ ನಾನು ಮನಸ್ಸದೆ ನೋಡ್ರಿ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ನಾನು ಲಾಗ್ 9 ಗಂಟೆಗೆ ಸ್ಟಾರ್ಟ್ ಮಾಡೀನಿ ನೋಡ್ರಿ ಹಂಗ ಡೈಲಿ ಲಾಗ್ ಏನ್ ಮಾಡ್ತೀನಿ ಹೆಂಗಿರ್ತೀವಿ ಅಂತ ತೋರಿಸ್ತೇನೆ ನೋಡ್ರಿ ನಾನು 8 ಗಂಟೆಗೆ ಎದ್ದೇನ್ರಿ ಚಾ ಕಿಟ್ಟೇನಿ ಎಲ್ಲರಿಗೂ ಚಾ ಸೋಸ್ಕೊಳತ್ತೇನೆ ನೋಡ್ರಿ ಚಾ ಸೋಸಾತಿದ್ದು ನೋಡ್ರಿ ಇಲ್ಲೇ ಚಾ ಸೋಸಿ ಆಮ್ಯಾಗ ನಮ್ಮ ಅಪ್ಪಾಜಿಯರಿಗೆ ಕೊಟ್ಟು ನಾವು ಕುಡ್ದ್ರಾತಂತಂದು ಸೋಸಿಟ್ಕೊಂಡಿದ್ವಿ ನೋಡ್ರಿ ಕುಡಿಯಾತಿದ್ವಿ ನೋಡ್ರಿ ನಾವು ಚಾನು ನಾ ಆ್ಯಕ್ಚುಲಿ ವಿಡಿಯೋ ಮಾಡತ್ತಿದ್ನಿ ರೀ ಆಕಿ ನಮ್ಮ ಮನೆಯವ್ರು ವಿಡಿಯೋ ಕಾಲ್ ಮಾಡ್ಯಾರ ನಮ್ಮ ಫುಲ್ ಹೆದರಾತಿದ್ಲು ನೋಡ್ರಿ ಅವ್ರಿಗಂತೂ ಸಿಕ್ಕಾಪಟ್ಟಿ ಹೆದರ್ತಾಳಕ್ಕಿ ಫೋನ್ ಸತ್ಯಕ್ಕೆ ನೋಡಕ್ಕೆ ಒಲ್ಲೆ ಅಂತಾಳೆ ಅವ್ರ ಜೊತೆ ಮಾತಾಡಕ್ಕೆ ಒಲ್ಲೆ ಅಂತಾಳೆ ಅವ್ರ ಅಣ್ಣಗೂ ಸೇರಂಗಿಲ್ಲ ಬರೀ ಹೊಡೆದಾಟ ಕಿತ್ತಾಡ್ತಾವೆ ನೋಡ್ರಿ ಹಂಗೆ ಮತ್ತು ನಾಷ್ಟಕ್ಕೆ ಪಡ್ ಮಾಡಿದ್ರೆ ಅದನ್ನು ಪಡ್ ಮಾಡತ್ತಿದ್ವಿ ರೀ ಅದಕ್ಕೆ ಚಟ್ನಿ ಹಾಕಾತಿದ್ದೆ ನೋಡ್ರಿ ನಾನು ಮಮ್ಮಿ ಅದಕ್ಕೆ ಏನೇನು ಬೇಕು ಏನೇನಿಲ್ಲ ಅಂತಂದೆಲ್ಲ ಹಾಕಾತಿದ್ರು ಶೇಂಗಾ ಕಾಳು ಹಾಕಾತಿದ್ರು ನೋಡ್ರಿ ಕೊಬ್ಬರಿನೂ ಅಷ್ಟೇನು ಜಾಸ್ತಿ ಇದ್ದಿದ್ದಿಲ್ಲ ಅದಕ್ಕೆ ಹುರಿದು ಶೇಂಗಾ ಕಾಳು ಹಾಕ್ಕೊಳತ್ತಿದ್ರು ಅದ್ರ ಶಿಪ್ಪಿನೂ ಏನು ತೆಗ್ದಿಲ್ಲ ನಾವು ಅದು ಟೇಸ್ಟ್ ಆಕೈತೆ ಅಂತಂದು ಹಂಗೆ ಹಾಕಾತಿದ್ರು ಮಮ್ಮಿ ಶೇಂಗಾ ಕಾಳು ಮತ್ತು ಪುಟಾಣಿ ಹಾಕ್ಕೊಂಡ್ವಿ ನೋಡ್ರಿ ಈಗ ಮತ್ತು ಕೊತ್ತಂಬರಿ ಹಾಕಾತಿದ್ರು ನೋಡ್ರಿ ನಮಗೆ ಹತ್ರ ಕೊತ್ತಂಬರಿ ಕರಿಬೇ ಬೇಕಾ ನೋಡ್ರಿ ಎಲ್ಲ ಅಡುಗೆಗೂ ಈಗ ಕೊತ್ತಂಬರಿ ಕರಿಬೇ ಇಲ್ಲ ಅಂದ್ರೆ ಏನು ಮಾಡ್ತಾರೆ ಅಡುಗೆ ಪೂರ್ತಿ ಆಕೈತೆ ಇಲ್ಲ ಅನ್ನರ್ಗತಿ ಒಟ್ಟು ಕೊತ್ತಂಬರಿ ಕರಿಬೇವು ಬೇಕು ನೋಡ್ರಿ ಎಲ್ಲದಕ್ಕೂ ಕೊತ್ತಂಬರಿ ಕರಿಬೇವು ಹಾಕಿದಾಗ ಮತ್ತು ಒಂದು ಸ್ವಲ್ಪ ಜೀರಿಗೆ ಹಾಕಾಕತ್ತಿದ್ರು ನೋಡ್ರಿ ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ರೀ ನಿಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪು ಹಾಕೋರಿ ಉಪ್ಪು ಹಾಕೊಂಡಾದ್ಮ್ಯಾಗ ಹಸಿಮೆಣ್ಸಿನ್ಕಾಯಿ ಹಾಕಾತಿದ್ವಿ ನೋಡ್ರಿ ನಮ್ಮನ್ನ ಫುಲ್ ಸ್ಪೈಸಿ ಆಗ್ಬೇಕು ನೋಡಿ ಹಾಕ್ರಿ ಮೆಣ್ಸಿನ್ಕಾಯಿ ಭಾಳಷ್ಟು ಹಾಕ್ರಿ ಅನ್ನತ್ತಿದ್ರೆ ನಮ್ಮ ಮಮ್ಮಿ ಅದಕ್ಕೆ ನೋಡ್ರಿ ಇಲ್ಲಿ ಒಂದು 10-12 ಮೆಣ್ಸಿನ್ಕಾಯಿ ಹಾಕ್ಯಾರ್ರಿ ಕರಿಬೇವು ಈಗ ಹಾಕಿದ್ರು ನೋಡ್ರಿ ನಾಗೆಲ್ಲಿ ಹಾಕ್ಯಾರ ಅಂತ ಅಂದ್ಕೊಂಡೆ ಆಗೆಲ್ಲಿ ಕೊತ್ತಂಬರಿ ಎಷ್ಟು ಹಾಕಿದ್ರೆ ಕರಿಬೇವು ಮೆಣ್ಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ರೀ ಇದು ಸಕ್ರೆ ಹಾಕಿವಿ ನೋಡ್ರಿ ಚಾಕ್ ಹಾಕೋ ಸಕ್ರೆ ಹಾಕ್ಕೊಂಡಿ ಸಕ್ರೆ ಹಾಕ್ಕೊಂಡಾದ್ಮ್ಯಾಗ ಮಿಕ್ಸರ್ ಹಾಕಿದ್ರೆ ಆತಂತಂದು ಮಿಕ್ಸರ್ ಹಾಕಕ್ಕೆ ಹೊಂಟಿದ್ದು ನೋಡಿರಿ ಆ್ಯಕ್ಚುಲಿ ಅದು ನಾನು ಸ್ವಿಚ್ ಹಾಕಿದ್ದಿಲ್ಲ ಹಂಗೆ ಸ್ಟಾರ್ಟ್ ಮಾಡಿಟ್ಬಿಟ್ಟೇನೆ ರೀ ಆಮ್ಯಾಗ ಅಲ್ಲಿ ಸ್ವಿಚ್ ಹಾಕಿ ಬಟನ್ ಹಾಕುಗಳೇ ಫುಲ್ ಅದು ಬಟನ್ ಆನ್ ಮಾಡಿದ್ನಲ್ಲ ರೀ ಒಮ್ಮಕ್ಳಿಗೆ ಚಲೋ ಆಗ್ಬಿಡ್ತು ಪುಣ್ಯ ಬಾಯಿ ಹತ್ತಿಕ್ಕೆ ಹಿಡ್ದಿದ್ದೆ ಹತ್ತಿಕ್ಕೆ ಏನಾರು ಹಿಡಿದ್ರಿಲ್ಲ ಅಂದ್ರೆ ಫುಲ್ ಸಿಡಿದು ಬಿಡ್ತಿತ್ತು ನೋಡ್ರಿ ಅದು ಫುಲ್ 2 ಕೆಲಸ ಆಕಿತ್ತು ನೋಡ್ರಿ ಇವತ್ತು ಮೈ ತುಂಬ ಎಲ್ಲ ಚಟ್ನಿ ಸಿಡಿದು ಬಿಡ್ತಿತ್ತು ಅದೇನಾರು ಬಾಯಿ ಗಟ್ಟಿ ಹಿಡಿದಿರಲಿಲ್ಲ ಅಂದ್ರೆ ಹಂಗೆ ಮತ್ತು ಚಟ್ನಿ ರೆಡಿ ಆಯ್ತು ನೋಡ್ರಿ ಫುಲ್ ಮಿಕ್ಸರ್ ಹಾಕ್ಕೊಂಡೆ ಸಣ್ಣಗೆ ಹಾಕ್ಕೊಂಡು ನೋಡ್ರಿ ಆಮ್ಯಾಗ ಇಲ್ಲಿ ಚಟ್ನಿಗೆ ಒಗ್ಗರಣೆ ಕೊಡತ್ತಿದ್ರು ನೋಡ್ರಿ ಮಮ್ಮಿ ನಾನು ಆ್ಯಕ್ಚುಲಿ ಹಂಗೆ ಜೀರಿಗೆ ಸಾಸ್ಮಿ ಹಾಕಾತಿದ್ನಿ ರೀ ಅದಿನ್ನೂ ಏನು ಕಾದಿದ್ದೇ ಇಲ್ಲ ಮಮ್ಮಿ ತಡಿ ಹಾಕ್ಬಿಡಕ್ಕಾದಿಲ್ಲ ಅಂದ್ರೆ ಆಮ್ಯಾಗ ಮತ್ತು ಅವ್ರ ಹಾಕಿದ್ರು ನೋಡ್ರಿ ಎಣ್ಣೆ ಕಾದಿದ್ದು ಮತ್ತು ಸ್ವಲ್ಪ ಜೀರಿಗೆ ಸಾಸ್ಮಿ ಆಮ್ಯಾಗ ಮತ್ತೊಂದು ಸ್ವಲ್ಪ ಕೊತ್ತಂಬರಿ ಸಾಸ್ಮಿ ಹಾಕಿ ಆದ್ಮ್ಯಾಗ ಮತ್ತು ಅದ್ರಾಗ ಸ್ವಲ್ಪ ಕೊತ್ತಂಬರಿ ಹಾಕಾತಿದ್ರು ನೋಡ್ರಿ ಕೊತ್ತಂಬರಿ ಆಮ್ಯಾಗ ಮತ್ತೊಂದು ಸ್ವಲ್ಪ ಕರಿಬೇವು ಹಾಕಿ ಆದ್ಮ್ಯಾಗ ಅದು ಸ್ವಲ್ಪ ಆರಿಂದಾಗ ಸ್ವಲ್ಪ ಬೆಚ್ಚಗಿದ್ದಾಗ ಸ್ವಲ್ಪ ನೀರು ಹಾಕ್ಕೊಂಡ್ರೆ ನೋಡ್ರಿ ನೀರು ಹಾಕಿ ಆದ್ಮ್ಯಾಗ ನಾನು ಚಟ್ನಿ ಮಿಕ್ಸರ್ ಹಾಕ್ಕೊಂಡಿದ್ನಲ್ಲ ಅದನ್ನು ಒಗ್ಗರ್ನಿಗೆ ಹಾಕಿ ಕಲ್ಸಾತಿದ್ದೆ ರೊಟ್ಟಿ ನಾನು ಆ್ಯಕ್ಚುಲಿ ಒಂದು ಕೈಯಾಗ ಫೋನ್ ಹಿಡ್ಕೊಂಡಿದ್ದೆ ರೀ ಹಾಗಾಗಿ ಒಂದು ಕೈಲೇ ಬಾಗ್ಸಾತಿದ್ದೆ ಅದು ಸ್ವಲ್ಪ ಗಟ್ಟಿಯಾಗಿತ್ತಲ್ಲ ಬೀಳಾಕತ್ತಿದ್ದಿಲ್ಲ ಆಮ್ಯಾಗ ಮತ್ತು ಮಮ್ಮಿನೂ ಸ್ವಲ್ಪ ನಾತಾ ಇಲ್ಲ ಬಳದು ಹಾಕ್ತೀನಿ ಅಂತಂದು ಅವರ ಹಾಕಿದ್ರಿ ರೀ ಬಳದು ಕಲ್ಸಾಕತ್ತಿದ್ದೆ ನೋಡ್ರಿ ನಾನು ಸ್ವಲ್ಪ ಅದಕ್ಕೆ ಜಾರಕ್ಕೆ ನೀರು ಹಾಕ್ಕೊಂಡು ಎಲ್ಲ ಕಲಿಸ್ಕೊಂಡು ಡಬ್ಬಿಗೆ ಹಾಕ್ಕೊಂಡು ಸ್ವಲ್ಪ ಅಳ್ಕಾಗ ಮಾಡ್ಕೊಂಡು ನೋಡ್ರಿ ಇಲ್ಲಿ ಮಮ್ಮಿ ಪಡ್ಡು ಹಾಕಾತಿದ್ರು ನೋಡ್ರಿ ಬಿಸಿ ಪಡ್ಡು ಅಣ್ಣಾರ ಅದು ನಾಷ್ಟ ಮಾಡೋಕ್ಕೆ ಟೈಮ್ ಆಗಿತ್ತಲ್ರಿ ಹಾಕ್ಕೊಟ್ರ ಆತಂತ ನಾ ಚಟ್ನಿ ರೆಡಿ ಮಾಡ್ಕೊಂಡೆ ಈ ಕಡೆ ಮಮ್ಮಿ ಪಡ್ಡು ರೆಡಿ ಮಾಡಾಕತ್ತಿದ್ರು ನೋಡ್ರಿ ಪಡ್ಡು ರೆಡಿ ಆಗಿಂದ ಈ ಅನ್ನಾಗ ಹಾಕ್ಕೊಡ್ಬೇಕಂದ್ರಿ ಹುಡುಗ ಬಂತು ನೋಡ್ರಿ ಆ್ಯಕ್ಚುಲಿ ಕೆಲ್ಸಕ್ಕೆ ಹೊಂಟಿದ್ವಿ ನಮ್ಮ ಮನೆಗೆ ಹಾದ ಹೊಕ್ಕಂದಿನ ಪಡ್ಡು ಮಾಡತ್ತಿದ್ವಿ ತಿನ್ಬಾಪ ಅಂತಂದು ಫಸ್ಟಿಗೆ ಒಲ್ಲೆ ಅಂದ ಆಮ್ಯಾಗ ಪಡ್ಡು ಮಾಡತ್ತೀವಿ ನೋಡಿ ತಿಂತಿಲ್ಲ ಅಂತಂದ್ಮ್ಯಾಗ ಅಣ್ಣನಾಗ ಹಾತಿದ್ದ ರೀ ಅವ ಒಲ್ಲೆ ಅನ್ಕೋತ ತಿಂತಾನ ಹಾಕ್ನಿ ಅಂತಂದು ಇನ್ನೂ ಟಿಫಿನ್ ಮಾಡಿಲ್ಲ ಈಗ ಟಿಫಿನ್ ಮಾಡಿ ಸಿಗ್ತೇನೆ ಅಂತ ನೋಡ್ರಿ ಮತ್ತೆ ಮಾಡಿದ್ರಲ್ರಿ ಪಡ್ಡು ತಿನ್ನಾತೇವೆ ನೋಡ್ರಿ ಬರ್ರಿ ಟಿಫಿನ್ ಮಾಡೋಣ ಎಲ್ಲರೂ ಒಳಗೆ ಒಂದು ಆರ್ಡರ್ ಮಾಡಿದ್ವಿ ಪಾರ್ಸಲ್ ಇಸ್ಕೊಳ್ಳೋದಿತ್ತು ಇಸ್ಕೊಂಡು ನೋಡ್ರಿ ಈಗ ಏನಂತಂದು ತೋರಿಸ್ತಿದ್ದಾರೆ ನಿಮ್ಗೆ ವೈಟ್ ಕಲರ್ ಬ್ಲೌಸ್ ಆರ್ಡ್ರ್ ಮಾಡಿದ್ದು ನೋಡ್ರಿ ಅದನ್ನು ಓಪನ್ ಮಾಡ್ತೇನೆ ಈಗ ಕ್ವಾಲಿಟಿ ಮಾತ್ರ ಮಸ್ತ್ ಇತ್ತು ನೋಡ್ರಿ ನಂಗೆ ಅದ್ರ ಭಾಳ ಇಷ್ಟ ಆಯ್ತು ಡಿಸೈನೂ ಚಲೋ ಇತ್ತು ಹಂಗೆ ಹಿಂದೆ ಒಂದು ಸಿಂಪಲ್ ಇದನ್ನ ಫ್ಲವರ್ ಗತೆ ಮಾಡಿದ್ದೆ ರೀ ತೋರಿಸ್ತೇನೆ ನೋಡ್ರಿ ನಿಮಗೂ ಮಸ್ತ್ ಇತ್ತು ನೋಡ್ರಿ ಬ್ಲೌಸ್ ಅಂತೂ ನಂಗೆ ಭಾಳ ಇಷ್ಟ ಆಯ್ತು ಮಮ್ಮಿ ಕಡ್ಲಿ ಹುರಿ ಆತಿದ್ರು ನೋಡ್ರಿ ಮತ್ತು ಶ್ರಾವಣ ಸ್ಟಾರ್ಟ್ ಆತಲ್ರಿ ಇನ್ನು
ಇನ್ನೊಂದು ಸ್ವಲ್ಪ ದಿನ ಉಳಿತೀನಿ, ಏನು ಭಾಳ ದಿನ ಉಳಿದಿಲ್ಲ. ಹಾಗಾಗಿ ಉಂಡೆ ಅದು ಕಟ್ಟಾಕ ಪುಟಾಣಿ ಹಿಟ್ಟು ಅದೆಲ್ಲ ರೆಡಿ ಮಾಡ್ಕೋಬೇಕಲ್ರಿ. ಹಾಗಾಗಿ ಮಮ್ಮಿ ಮನ್ಯಾಗ ಕಡ್ಲಿ ಹುರ್ಕೊಳಕತ್ತಿದ್ರು ನೋಡ್ರಿ. ಫುಲ್ ಅವ್ರಂತರೂ ಮನ್ಯಾಗ ಕಡ್ಲಿ ಹುರ್ಕೊಂಡ್ರು ನೋಡ್ರಿ. ಮನ್ಯಾಗ ಕಡ್ಲಿ ಹುರ್ಕೊಂಡು ಅವ್ನು ಆರಿಸಿ ಮತ್ತು ವಾಪಸ್ ಅವತ್ತ ಒಳಗೆ ಬಿಟ್ಟು ನೋಡ್ರಿ. ಅವ್ನು ಕಡ್ಲಿ ಎಲ್ಲ ತೋರಿಸ್ತೆ ನೋಡ್ರಿ. ನಮ್ಮ ಮನ್ಯಾಗ ಆ್ಯಕ್ಚುಲಿ ಬೀಸುಕಲ್ಲು ಐತ್ರಿ, ಹಳೆ ಕಾಲದ್ದು. ನಮ್ಮ ಮನ್ಯಾಗಂತೂ ಆಲ್ಮೋಸ್ಟ್ ಎಲ್ಲರೂ ಈಗ ಸ್ಟಾರ್ಟ್ ಆಟಲ್ರಿ ಶ್ರಾವಣ, ಆಲ್ಮೋಸ್ಟ್ ಎಲ್ಲರೂ ಕಡ್ಲಿ ಹೊಡ್ಯಾಕೆ ನಮ್ಮ ಮನೆಯಿಂದ ಬೀಸುಕಲ್ಲು ಒಯ್ತಾರೆ ನೋಡ್ರಿ. ಅಷ್ಟು ಫೇಮಸ್ ಆಗಿಬಿಟ್ಟೈತಿ ಇದು ನಮ್ಮ ಮನೆ ಬೀಸುಕಲ್ಲು. ಈಗ ಸಿಟಿ ಸೈಡ್ ಅಂತೂ ಭಾಳ ಕಮ್ಮಿ ಆಗಿಬಿಟ್ಟೈತೆ ನೋಡ್ರಿ. ಇದು ಮನ್ಯಾಗ ಕಡ್ಲಿ ಹೊಡಿಯೋದು ಅದೆಲ್ಲ ಬಡ ಹೋಗಿ ಹೊರಗಡೆನ ಹುರಿಸ್ಕೊಂಡು ಅಲ್ಲೇನ ಗಿರ್ನ್ಯಾಗ ಎಲ್ಲ ಬ್ಯಾಳಿಗೆ ಮಾಡಿಸ್ಕೊಂಡು ಹಿಟ್ಟು ಹಾಕಿಸ್ಕೊಂಬರ್ತಾರೆ ನೋಡ್ರಿ. ಇಲ್ಲಾಂದ್ರೆ ರೆಡಿಮೇಡ್ ಹಿಟ್ಟು ಅಂದರೂ ಸಿಗ್ತೈತಿ, ಅದನ್ನು ತೊಗೊಂಬರ್ತಾರೆ. ಆದ್ರೆ ಹಳ್ಳಿ ಕಡೆ ಆಲ್ಮೋಸ್ಟ್ ಇನ್ನೂ ಸ್ವಲ್ಪ ಉಳ್ಕೊಂಡೈತ್ರಿ ಇದೆಲ್ಲ. ಮನ್ಯಾಗ ಕಡ್ಲಿ ಹುರಿಯೋದು ಒಡಿಯೋದು, ಆಮ್ಯಾಗ ಮನ್ಯಾಗ ಅಂದ್ರೆ ಚಲೋ ಅಲ್ರಿ ಹೆಲ್ತಿಗೂ. ಹಾಗಾಗಿ ನಮ್ಮ ಮಮ್ಮಿನೂ ಎಲ್ಲಿ ಹೊರಗೆ ಹೋಗೋದು ಬಿಡತ್ತ ಅಂತಂದು ಅವರ ಮನ್ಯಾಗ ಹುರಿದು ಆರಿಸಿ ಹೊಡ್ಯಾತಿದ್ರು ನೋಡ್ರಿ. ನಾನು ಹಂಗೆ ಮನ್ಯಾಗ ಖಾಲಿ ಕೂತಿದ್ನಲ್ರಿ. ಮಮ್ಮಿದು ಹಳೇದು ಸೀರೆ ಇತ್ತು ಅವ್ರು ಉಟ್ಕೊಳ್ಳಾರದ್ದು. ಹಂಗೆ ಅದನ್ನು ಸೀರೆ ಹರ್ಕೊಂಡು ಮ್ಯಾಟ್ ಹೆಣ್ಯಾತಿದ್ದೆ ನೋಡ್ರಿ, ಕಾಲಾಗ ಹಾಕೋ ಮ್ಯಾಟ್. ಈಗ ಒಂದು ಸ್ವಲ್ಪ ಹೆಂತೇನು ರೀ, ಮನೇಲಿಂದ ಸ್ಟಾರ್ಟಿಂಗಿಂದ ತೋರ್ಸೋಕ್ಕಾಗಲಿಲ್ಲ. ಹಾಗಾಗಿ ಸ್ವಲ್ಪ ಆಲ್ಮೋಸ್ಟ್ ಒಂದು ಸ್ವಲ್ಪ ಹೆಂದಿದ್ದೆ ರೀ. ಅದನ್ನು ತೋರಿಸಿದ್ರಾತು, ವೀಡಿಯೋ ಮಾಡ್ಕೊಂಡ್ರಾತು ಅಂತಂದು ವೀಡಿಯೋ ಮಾಡ್ಕೊಳತ್ತಿದ್ದು ನೋಡ್ರಿ. ನಾನು ಈಗ ಹೆಣ್ಯಾಕತ್ತೀನಿ ರೀ. ಇದೆಲ್ಲ ಸ್ವಲ್ಪ ಕೈ ಮತ್ತು ಬೆರಳು ಸ್ವಲ್ಪ ಪೇನ್ ಆಕ್ಕಾವ ನೋಡ್ರಿ. ಅದು ಕಡ್ಡಿ ಹಿಡ್ಕೊಬೇಕಲ್ರಿ, ತಿರುವಿ ಸ್ವಲ್ಪ ಕೈ ಅದು ಬಟ್ಟದು ನೋವು ಆಕ್ಕಾವ ನೋಡ್ರಿ. ಒಂದು ಸ್ವಲ್ಪ ಹೊಲದ ನೀರು ಆಮ್ಯಾಗ ಸಂಜಾಗಿತ್ತು, ಮತ್ತು ಮಕ್ಕ ತೊಳ್ಕೊಂಡು ಮತ್ತು ಇನ್ನೊಂದು ಸ್ವಲ್ಪ ಹೊಲ್ಕೊಂಡ್ರಾತಂತಂದು ಹೊಲಿದ್ ನೋಡ್ರಿ. ಇಷ್ಟ ಒಂದು ದಿನಕ್ಕಂದ್ರೂ ಇಷ್ಟು ಮುಗ್ಸೇನಿ ರೀ. ಪೂರ್ತಿ ಅಂತೂ ಏನು ಮುಗ್ಸೋಕ್ಕಾಗಲಿಲ್ಲ. ಒಂದೇ ದಿನದಾಗ ಇಷ್ಟು ಹೊಲ್ದೆ ನೋಡ್ರಿ. ಅದು ಸ್ಟಾರ್ಟಿಂಗ್ ರೀ, ಈಗ ಫಸ್ಟ್ ಟೈಮ್ ಹೊಲ್ಯಾಕತ್ತೇನಿ ರೀ. ಇಷ್ಟು ಹೊಲ್ದಿದ್ದ ಚಲೋ ಅಲ್ಲ ಅಂತ ಅನ್ನಿಸ್ತು ರೀ ನನಗೆ. ಆ್ಯಕ್ಚುಲಿ ಚಲೋನ ರೀ ಇಷ್ಟು ಹೊಲ್ದಿದ್ದು. ಟೈಮ್ ಒಂದು 3 ಗಂಟೆ ಇತ್ತು ನೋಡ್ರಿ. ಈಗ ನಾವೀಗ ಮಿರ್ಚಿ ಮತ್ತು ಚುಮ್ಮರಿ ತಿನ್ನಕ್ತೀವಿ. ಹೊರಗೆ ಫುಲ್ ಕೋಲ್ಡ್ ಐತ್ರಿ. ಮಳೆ ಅಂತೂ ಬಿಟ್ಟೇ ಇಲ್ಲ. ಈಗ 8 ದಿನ ಆತ. ಹಂಗೆ ಕಂಟಿನ್ಯೂ ಮಳೆ ಐತಿ ಎಲ್ಲ ಕಡೆ. ನಿಮ್ಮ ಕಡೆನೂ ಕಂಟಿನ್ಯೂ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಅದ್ರಾಗ ಬಿಸಿ ಮಿರ್ಚಿ ಮತ್ತು ಚುಮ್ಮರಿ ತಿನ್ನಾಗತ್ತೆ ನೋಡ್ರಿ ನಾವು. ಇಲ್ಲಿ ಹೂವು ಕಟ್ಟಾಕತ್ತಿದ್ದು ನೋಡ್ರಿ. ಇಲ್ಲಿ ನಮ್ಮ ಮನೆ ಹತ್ರ ಒಬ್ರು ಅಜ್ಜಿಯರ ಹಿತ್ತಲ್ದಾಗ ಹೂವು ಕೊಯ್ವು. ನಂಗಂತೂ ಭಾಳ ಇಷ್ಟ, ಘಮ ಘಮ ಅಂತವ್ರಿ. ಹಾಗಾಗಿ ಹರ್ಕೊಂಬಂದು ಕಟ್ಟಾತಿದ್ದೆ ನೋಡ್ರಿ. ನಮ್ಮ ಮನೆ ಹತ್ರ ಆಬಾಲಿ ಹೂವು ಮತ್ತೊಂದು ಸ್ವಲ್ಪ ತುಳಸಿ ಎಲೆ ಹಾಕಿ ಕಟ್ಟಾತಿದ್ದೆ ರೀ. ಅವನ್ನೆಲ್ಲ ಹಾಕಿ ಕಟ್ಟಿದ್ರೆ ಮಸ್ತ್ ಕಾಣ್ತಾವೆ ನೋಡ್ರಿ ಮಲ್ಗೆ ಹೂವು. ನಂಗಂತೂ ಭಾಳ ಇಷ್ಟ ಆಕೈತಿ. ಹಾಗಾಗಿ ಕಟ್ಟಾತಿದ್ದೆ ನೋಡ್ರಿ. ಕಟ್ಟಿ ಮುಗಿಸಿದ್ ನೋಡ್ರಿ. ಇಷ್ಟ ಆಯ್ತು ನೋಡ್ರಿ. ನಿಮಗೆ ಈ ಲಾಗ್ ಇಷ್ಟ ಆಗಿತ್ತು ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಬೇಡಿ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.